ನನ್ನ ಶಾಣತನ ನೋಡ್ಬೇಕಂತ ಹೇಳಿ ಎಟ್ಟೆ ಪಳ್ಯದೊಳ ಗಬಸಾವಳಿಗೆ ರೇವಣ ಸಿದ್ಧ ಮಾಸ್ತರ್ ಬಂದಾನಂದ್ರ ನಿಮಗ ತಂದೆ ಉರಿ ಬಿಟ್ಟಾವ ಅವಾಗ ಫೋನ್ ಹಚ್ಚಿ ಕೇಳಿರಲ್ಲ. ಹೌದು ಹೌದು ಹುಲಿ ಹೌದು. ಅನ್ನ ಬಸವಣ್ಣ ಧರ್ಮದ ತತ್ವ ಬಿಡ್ಲಿಲ್ಲ ಅಂತ ಬಾಗೇವಾಡಿ ತಾಲೂಕದಾಗ ಹುಟ್ಟಿ ನೀ ಅಂತ ಶಾಣೆದು ಪುಣ್ಯಾತ್ಮ. ಹೌದು ಹೌದು ಹುಲಿ ಹೌದು ಹೌದು. ಬಾಗೇವಾಡಿ ತಾಲೂಕದಾಗ ಬರ್ತದಿಲ್ಲ ಸಂಕ್ರಾಳ. ಹೌದು ಹೌದ್ರಿಪ್ಪ. ಆ ಬಾಗೇವಾಡಿ ತಾಲೂಕದಾಗ ನೀನು ಹುಟ್ಟಿದಪ್ಪ. ಹುಟ್ಟಿದಿ ಕ್ಯಾವಿ ಬಟ್ಟೆ ಹುಟ್ಟಿದಿ ಬಲ್ಲಿ ಈ ಸಿಟ್ಟು ಅನ್ನತಕ್ಕಂತ ಕ್ರೋಧ ತುಂಬಿಕೊಂಡು ನೀ ಹಾಡಿಕೆ ಮಾಡ್ಲಕತ್ತಿದಲ್ಲ, ನಿನಗೆ ಶಾಣೆ ಅಂತ ನಾವು ಹೆಂಗ ಅನ್ಬೇಕು ಪುಣ್ಯಾತ್ಮ? ಹೌದು ಹೌದು ಹುಲಿ ಹೌದು. ಇದು ತಿಳ್ಕೊಂಡು ಮಾತಾಡಬೇಕಾಗ್ಯಾದ್ರಿ. ಹೌದು. ಸಂಕನಾಳ ಗುರುಜಿ ಅವರ ಕೂಡಿರ್ತಕ್ಕಂತ ಹೌದು ಹೌದು ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಏನ್ ಮಾಡ್ಬೇಕಂತೀರಿಪ್ಪ? ಕಲಾ ಪ್ರೇಕ್ಷಕರಲ್ಲಿ, ಕಲಾ ಪಂಡಿತರಲ್ಲಿ, ಕಲಾ ರಸಿಕರಲ್ಲಿಯೂ ಕೂಡ 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 ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಗಂಗು ಏನ್ ಮಾಡ್ಬೇಕಂತೀರಿಪ್ಪ? ಒಂದ ಕಡೆ ಜ್ಞಾನಿ ಮಾತು ಹಿಂಗ್ ಹೇಳ್ತಾನಲ್ಲ, ಏನ್ ಹೇಳ್ತಾರಿಪ್ಪ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರಲ್ಲ ಪಂಡಿತರಲ್ಲ. ಪಂಡಿತರಲ್ಲ. ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರಲ್ಲ ಪಂಡಿತರಲ್ಲ. ಅಲ್ಲ ಅಲ್ಲ. ಕಣ್ಣಿಗೆ ಕಾಣೋದು ಚೊಕ್ಕ ಬಂಗಾರ ಅಲ್ಲ, ಹೊರಗಲಿಗೆ ಹಚ್ಚಿ ನೋಡೆಂದ ನಮ್ಮ ಕುಮಾರ ಕಕ್ಕಯ್ಯ. ಹೌದು ಹೌದ್ರಿಪ್ಪ. ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ತಾನ. ಹೌದು, ಇದೇ ಮಾತಾಗ ಹೇಳ್ಬೇಕಂತೀರಿಪ್ಪ. ಹೊಲದೊಳಗೆ ಹತ್ತಿನೇ ಬಿತ್ತು, ತೊಗರಿನೇ ಬಿತ್ತು, ಹೌದು, ಇನ್ನಿತರ ದವಸ ಧಾನ್ಯನೇ ಬಿತ್ತು. ಹೌದು ಹೌದು. ಎಲ್ಲಾನು ಕಾಳಾಗಿ ನಮ್ ಬಾಯಾಗ ಬಂದು ಬೀಳ್ತಾವಲ್ಲ, ಬರಂಗಿಲ್ಲ. ಬರಲ್ರಿಪ್ಪ. ಒಂದು ಸ್ವಲ್ಪ ಎದಕ್ಕ ವಾತಾವರಣ ಕುದಿರ್ತಾವ. ಹೌದು. ಇನ್ನು ಸ್ವಲ್ಪ ಕೀಡ್ ಹತ್ತಿ ಕೀಡ್ ತಿತ್ತಾವ್. ಹೌದು ಹೌದು. ಹಿಂಗ ಎಲ್ಲಾ ಆಗುತ್ತದ ತಿಳ್ಕೊಂಡ್ ಹೇಳ್ತಾನ. ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ. ಹೌದು ಹೌದು. ಪುರಾಣ ಹೇಳಕತ್ತಾನ ಮುತ್ಯ ಕಟ್ಟಿ ಮೇಲೆ ಕೂತು. ಬಾಳ ಚಂದ ಹೇಳಕತ್ತಾನ. ಕಟ್ಟಿ ಮೇಲೆ ಕೂತು ಮುತ್ಯ ಪುರಾಣ ಹೇಳಕತ್ತಾನ. ಹೌದು. ಆ ನೆರಮನಿ ಮುದುಕಿಗೆ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಮುದುಕಿ ಬದನೆಕಾಯಿ ತಿನ್ಬೇಡ. ಹೌದು ಹೌದು. ಬದನೆಕಾಯಿ ತಿಂದಿ ನಿನ್ನ ಶರೀರ ಹದಗೆಡ್ತ. ಹೌದು ಹೌದು. ರೋಗ ರುಚಿನ ಕೂಡ್ತಾವತ್ತ ಮುದುಕಿಗೆ ಮುತ್ಯ ಹೇಳ್ತಾನ. ಮುತ್ಯ ಏನ್ ಮಾಡ್ತಾನ್ರಿಪ್ಪ? ಆ ಮುತ್ಯನ ಮನ್ಯಾಗ ಹೋಗಿ ಆಯಿ ಕೈಲಿ ಅಡಗಾಯಿ ಮಾಡಿಸ್ಕೊಂಡು ಹೊಡಿತಾನ. ಹೌದು ಹೌದು. ಹೇಳೋದು ಶಾಸ್ತ್ರ, ತಿನ್ನೋದು ಬದ್ನಿಕಾಯಿ. ಹೇಳೋದು ಶಾಸ್ತ್ರ, ಹೌದು. ತಿನ್ನೋದು ಬದನೆಕಾಯಿ ವ್ಯವಹಾರ ಇಂದಿನ ದಿನಮಾನದಲ್ಲಿ ಆಗಬಾರ್ದು. ದೇಶುನಿಗೆ ಗ್ರಾಮದೊಳಗ ನಡೆದಾಗ. ಹೌದು ಹೌದ್ರಿಪ್ಪ. ನೀವೆಲ್ಲಾರು ಕೇಳಿದ್ರಿ ಮಾತ. ಹೌದು. ನಮ್ಮ ಜೊತೆಯಲ್ಲಿ ಸ್ವಾಮಿಗಳು ಉಭಯ ತಂಡದೊಳಗೆ ಆಗಮಿಸಿ, ಹೌದು, ಬುಡಕ್ ಲುಂಗಿ ಮ್ಯಾಲ ಕಾವಿ ಅರಿವಿ ಹಾಕೊಂಡೆ. ಮಹಾರಾಜರಿಪ್ಪ ಬಾಳ ಉತ್ತಮ ರೀತಿಯಿಂದ ಮಾತಾಡಿದ್ರು. ಬಾಳ ಚಂದ ಮಾತಾಡಿದ್ರು ಮುತ್ಯಾರು. ಎಷ್ಟು ಮನ್ಸಿಗೆ ಹತ್ತದ ನೋಡ್ರಿ ಅವ್ರಿಗೆ ಮಾತ. ಪುಡಾರಿಗಳು ಆಗ್ಬೇಡ್ರಿ ಅಂದ್ರ ಅವ್ರು. ಹೌದು ಹೌದು. ನೀವೆಲ್ಲಾರು ಕೇಳಿರಿ. ಇವತ್ತು ನಿಮ್ ಊರಿಗೆ 2 ತಂಡ ಕರೆಸಿರಿ. ಹೌದು. ಒಂದು ಹೊರಬೇಸಿ ನಾವೇಶಿ ಆಗ್ಬೇಕಂತಕ್ಕಂತ ಉದ್ದೇಶ ಇಟ್ಕೊಂಡು ಕರೆಸಿರ್ತಿರು. ಹೌದು ಹೌದು. ನೀನು ಶಾಣೆ ಇದು ಮಾಸ್ತರ, ನಾನು ಶಾಣೆ ಇದು ಮಾಸ್ತರ ಅಂದ್ರ ನಮ್ಮನ್ನ ಯಾರಿಲ್ಲಿ ಕೇಳೋರು? ಹೌದು ಹೌದಿಲ್ಲ? ಹೌದು ಹೌದು. ಆ ಉದ್ದೇಶ ಇಟ್ಕೊಂಡು ನಾನ್ ದೇವರಿಗೆ ನಿಮ್ಮ ತಲೆಯಾಗಿ ಏನಾರ ಒಂದು ವಿಷಯ ಮಾತಾಡ್ಬೇಕಾದ್ರ, ಹೌದು, ತಪ್ಪ ತಡಿ ಇಲ್ಲಾರ್ದೆ ಮಾತಾಡಿದ್ರಪ್ಪ ಅಂತಂದ್ರೆ ಚಲೋ ಅದ. ಮತ್ತೆ ಇರ್ಲಿಲ್ಲ ಅಂದ್ರೆ ನಾವೇನ್ ಕ್ಯಾರ ಮಕ್ಳು ಬಿಡೋರಲ್ಲ ಅಂತ ಹೇಳಿದ ಕೂಡಲೇ ಅವ್ರೇನಂದ್ರಿ ಗುರುಗಳು? ಆ ಬಾಯಿ ಮೇಳಗೇನು ದಿಂಬಾರಿಸ್ತಾ ನೋಡು, ವಕ್ರ ಶರೀರ. ಹೌದು ಹೌದು. ಕ್ಯಾನಲ್ದಾಗ ಬಿದ್ದು ಹೆಣ ಬಾತಂಗ. ಹೌದು ಹೌದ್ರಿಪ್ಪ. ಅವ ಒಂದು ಮಾತು ಹೇಳ್ದ. ಏನ್ ಹೇಳ್ದಾರಿಪ್ಪ? ಅಟ್ಟು ಶಾಣೆಗಿರ ಮಾಸ್ತರ್ ಅಂದವ್. ನನ್ನ ಶಾಣತನ ನೋಡ್ಬೇಕಂತ ಹೇಳಿ ಎಟ್ಟೆ ಪಳ್ಯದೊಳ ಗಬಸಾವಳಿಗೆ ರೇವಣ ಸಿದ್ಧ ಮಾಸ್ತರ್ ಬಂದಾನಂದ್ರ ನಿಮಗ ತಂದೆ ಉರಿ ಬಿಟ್ಟಾವ ಅವಾಗ ಫೋನ್ ಹಚ್ಚಿ ಕೇಳಿರಲ್ಲ. ಹೌದು ಹೌದು ಹುಲಿ ಹೌದು ಹೌದು. ಒಂದು ಮಾತು ಹೇಳ್ತಾನೆ, ತಪ್ಪ ತಡಿ ಅನ್ನತಕ್ಕಂಥದ್ದು ಸಣ್ಣವ್ರೇ ಇರ್ಲಿ ದೊಡ್ಡವ್ರೇ ಇರ್ಲಿ. ಹೌದು ಹೌದು. ಕೆರೂರು ಮಕ್ಳು ಬಂದಾರತ್ತಂದ್ರ ಕೆರೂರು ಮಕ್ಳು ಇವತ್ತ ದೇಶುಣಿಗೆ ಗ್ರಾಮಕ್ಕೆ ಹಾಡಿಕೆಗೆ ಬಂದೀವಿ. ಕೆರೂರು ಮಕ್ಕಳಾಗಿ ನಾವು. ಹೌದು ಹೌದ್ರಿಪ್ಪ. ಕೆರೂರು ಮಕ್ಕಳಾಗಿ ಹಾಡಿಕೆಗೆ ಬಂದಿವತ್ತಂದ್ರ ನೀವ್ ಏನಾರ ತಪ್ಪು ಮಾಡ್ತಾಡಿದ್ರಿಪ್ಪ ಅಂತಂದ್ರ ದೇಶನಿಗೆ ಊರ್ನಾಗಿದ್ದಿರತಕ್ಕಂತ ಹಿರಿಯರು ಜಡ್ಜ್ ಕೊಡೋರು, ನಾವು ಕುತ್ತವ್ರು ವಕೀಲರು ಜಡ್ಜ. ಹೌದು ಹೌದು. ಈ 2 ಮಕ್ಕಳು ಆಗತಿರತಕ್ಕಂತ ಲೋಪ ದೋಷ ಅವ್ರು ಕೊಡ್ತಾರ. ಆದ್ರ ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾರ ಮಕ್ಕಳು ನಿಮ್ಗೆ ನಾವು ತಪ್ಪ ಒಪ್ಪಿಸ್ಕೊಡ್ತೀವಿ ಅಂತ ಹೇಳಿ ನಾವು. ಹೌದು ಹೌದ್ರಿಪ್ಪ. ಬಾಳ ಸಿಟ್ಟಾದ್ರು ಗುರುಗಳು. ಒಂದ ನೀವು ಏನ್ ತಿಳಿದು ಮಾತಾಡ್ಲಕತ್ತೇರಿ ಅಂದ್ರ ಅವ್ರ ಯಾರವ್ರ ಮಕ್ಕಳಾದ್ರೇನು, ಯಾರವ್ರ ಮಕ್ಕಳಾದ್ರೇನು ಅಂದ್ರ ಅವ್ರು. ಹೌದು. ಮಾತಿನ ತಾತ್ಪರ್ಯ ಮೊದಲು ತಿಳ್ಕೊಂಡು ಆಮೇಲೆ ಮಾತಾಡ್ರಿ. ಹೌದಲ್ಲ?
ಹಲವ ನೋದಿದಡೇನು ಚಲುವನಾದಡೇನು ಕುಲವಂತನಾಗಿ ಫಲವೇನು ಲಿಂಗದ ಒಲುಮೆ ಇಲ್ಲದನಕ್ಕ ಅಂತ ಹೇಳ್ತಾರ. ನಾ ಬಾಳ ಶಾಣೆ ಇದೀನಿ. ಬಂದ್ ಮಾಡೋದು ಅದು ಬಂದ್ ಮಾಡ್ರಿ. ನಾನು ಬಾಳ ಶಾಣೆ ಇದೀನಿ, ಬಾಳ ಓದ್ಕೊಂಡಿನಿ, ನಾನ್ ಪುರಾಣ ಪಂಡಿತ ತಿಳ್ಕೊಂಡೆ ಯಾರು ಹತ್ತಿರ್ತಾರ ನೋಡು. ಹೌದು ಹೇಳಿದ್ರ ಅವ್ರು ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕ್, ಸದ್ಯಕ್ಕೆ ನೂತನ ಯಡ್ರಾಮಿ ತಾಲೂಕ್. ಹೌದು ಹೌದು ಈ ಯಡ್ರಾಮಿ ಹಂತಲ್ಲಿದ್ದಿರತಕ್ಕಂತ ಕಡ್ಕೋಳ ಗ್ರಾಮ ಹೌದು ಇದು ಪುಣ್ಯದ ಧಾಮ. ಹೌದು ಹೌದು ಆ ಕಡ್ಕೋಳ ಗ್ರಾಮದೊಳಗ ಮಡಿವಾಳೇಶ್ವರರ ಆಗಿ ಹೋಗಿರತಕ್ಕಂತ ನಾಡಪ್ಪ. ಇಂಥ ನಾಡಿನಾಗ ಬಂದು ಏನು ಮಾತಾಡಕತ್ತೀರ ಅನ್ನತಕ್ಕಂಥದ್ದು ಖಬರ್ ಅದೇನು ಅಂದ್ರ ಅವ್ರು. ಹೌದು ಹೌದ್ರಿಪ್ಪ. ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ಬೇಕಂತೀರಿ? 63 ಮಂದಿ ಪುರಾತನ ಶಾಂಡ್ರು, ಲಕ್ಷದ ಮೇಲೆ 96,000 ಗಣಂಗಗಳು. ಹೌದು ಹೌದು ಕಲ್ಯಾಣ ಪಟ್ಟಣದೊಳಗ ಆಗಿ ಹೋದು ಇದೇ ಬಿದಾರದೊಳಗ ಬರತಕ್ಕಂತ. ಹೌದು ಹೌದ್ರಿಪ್ಪ. ಸದ್ಯಕ್ಕೆ ಬಸು ಕಲ್ಯಾಣ ಅಂತ ಕರೀತಾರ. ಮೊದಲ 63 ಮಂದಿ ಪುರಾತನ ಶಾಂಡ್ರು, ಲಕ್ಷದ ಮೇಲೆ 96,000 ಗಣಂಗಗಳು. ಇಂಗ್ಲೇಶ್ವರಕ್ಕೆ ಈಶ ಅನಿಸಿಕೊಂಡ, ಭಾಗ್ಯವಾಡಿಗೆ ಬಂಟ ಅನಿಸಿಕೊಂಡ. ಹೌದು ಹೌದು ತಂದೆ ಮಾದ್ರಸ, ತಾಯಿ ಮಾದಲಾಂಬಿಕೆ ಹೊಟ್ಟಿಂದ ಹುಟ್ಟಿ ಬಂದ. ಬಿಜ್ಜಾಳನ ಆಸ್ಥಾನದೊಳಗೆ ಇದ್ದಿರತಕ್ಕಂತ ಸಮಯದೊಳಗ ಏನಾಯ್ತ್ರಿಪ್ಪ? ಸದಾನಂದ, ಚಿದಾನಂದ ಮತ್ತು ಕೊಂಡಿ ಮಂಚನ ಎಂತ ಮೋಸ ಮಾಡಿದ್ರು ಕೂಡ ಅನ್ನ ಬಸವಣ್ಣ ಧರ್ಮದ ತತ್ವ ಬಿಡ್ಲಿಲ್ಲ. ಅಂತ ಭಾಗ್ಯವಾಡಿ ತಾಲೂಕದಾಗ ಹುಟ್ಟಿ ನೀ ಅಂತ ಶಾಣೆದು ಪುಣ್ಯಾತ್ಮ. ಹೌದು ಹೌದು ಹುಲಿ. ಹೌದು ಹೌದು ಭಾಗ್ಯವಾಡಿ ತಾಲೂಕದಾಗ ಬರ್ತದಿಲ್ಲ ಸಂಕ್ರಾಳ. ಹೌದು ಹೌದ್ರಿಪ್ಪ. ಆ ಭಾಗ್ಯವಾಡಿ ತಾಲೂಕದಾಗ ನೀನು ಹುಟ್ಟಿದಪ್ಪ. ಹುಟ್ಟಿದಿ ಕ್ಯಾವಿ ಬಟ್ಟಿ ಹುಟ್ಟಿದಿ ಕ್ಯಾವಿ ಬಟ್ಟಿ ಹುಟ್ಟಿ ಲಚ್ಚಾಣ ಸಿದ್ಧಲಿಂಗ, ಮುಗುಳುಕೋಡಿ ಎಲ್ಲಾ ಲಿಂಗ ಇದೇ ನನ್ನ ಅಮೋಘ ಸಿದ್ಧ ಮುತ್ಯ. ಹೌದು ಕೈಲಾಸದೊಳಗಿದ್ದಿರತಕ್ಕಂತ ಸಮಯದೊಳಗ ಕಾಮಧೇನು ಕಲ್ಪವೃಕ್ಷ ಕಾವಲಕ್ಕಿದ್ದ ಭೂತಾಳ ಸಿದ್ಧ. ಹೌದು ಹೌದು ಭೂತಾಳ ಸಿದ್ಧನ ಬಳಿ ಹೋದಾಗ ಭೂತಾಳ ಸಿದ್ಧ 3 ಟೊಣಪಿಲೆ ಹೊಡೆದ. ಹೌದು ಭೂತಾಳ ಸಿದ್ಧ ಹೊಡೆದನಂತ ಹೇಳಿ ಅಮೋಘ ಸಿದ್ಧ ಹೊಳಿ ಹೊಡೆದ. ನಾವು ಎಲ್ಲಿದ್ರಿಪ್ಪ? ಅವನ ಮೈಯಾಗ ಕಾವಿ ಇತ್ತು. ಹೌದು ಯೋಗಿ ಅಂಬ ಸಿದ್ಧ, ಋಷಿ ಅಂಬ ಸಿದ್ಧ, ಸಾಧು ಅಂಬ ಸಿದ್ಧ. ಹೌದು ಹೌದು ಕಾಕಿ ಹುಟ್ಟವ್ರ ಬಲ್ಲಿ ಸಿಟ್ಟಿಲ್ಲ. ಹೌದು ನಿನ್ನ ಬಲ್ಲಿ ಈ ಸಿಟ್ಟು ಅನ್ನತಕ್ಕಂತ ಕ್ರೋಧ ತುಂಬಿಕೊಂಡು ನೀ ಹಾಡಿಕೆ ಮಾಡ್ಲಕತ್ತಿದಲ್ಲ, ನಿನಗೆ ಶಾಣೆ ಅಂತ ನಾವು ಹೆಂಗ ಅನ್ಬೇಕು ಪುಣ್ಯಾತ್ಮ? ಹೌದು ಹೌದು ಹುಲಿ. ಹೌದು ಇದು ತಿಳ್ಕೊಂಡು ಮಾತಾಡಬೇಕಾಗ್ಯಾದ್ರಿ. ಹೌದು ಸಂಕನಾಳ ಗುರುಜಿ ಅವ್ರ ನಿಮಗೊಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀರಿಪ್ಪ? ಲುಂಗಿ ಅನ್ನುವಂತದ್ದು ಹುಟ್ಟಿರಿ. ಹೌದು ಹೌದು ಆ ಲುಂಗಿಯ ತತ್ವ ಮ್ಯಾಲ ಹುಟ್ಟಿರ್ತಕ್ಕಂತ ಕಾವಿ ಏನು ಬಟ್ಟೆ ಹಾಕಿರ್ ನೋಡು. ಹೌದು ಇದರ ತತ್ವ ನಾವು ತಿಳ್ಕೊಬೇಕಾಗ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಸುಕ್ಷೇತ್ರ ಮಿರ್ಗಿ ಗ್ರಾಮಕ್ಕ ಏನಾಯ್ತ್ರಿಪ್ಪ? ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಹೊಟ್ಟಿಂದ ಹುಟ್ಟಿ ಬಂದ ಯಲ್ಲಪ್ಪ. ಹೌದು ಹೌದು ಯಲ್ಲಪ್ಪ. ಊರಾಗಿದ್ದಾಗ ಕುಸ್ತಿ ಹಾಡ್ತಿದ್ದ, ಕುರಿ ಕಾಯ್ತಿದ್ದ. ಹೌದು ಹೌದು ಮಗ ವಯಸ್ಸಿಗೆ ಬಂದನ, ಪ್ರಾಯಕ್ಕೆ ಬಂದನ ತಿಳ್ಕೊಂಡು ತಾಯಿ ತಂದೆ ಕೂಡಿ ಏನು ಮಾಡ್ತಾರ್ರಿ? ಎಲ್ಲಾ ಲಿಂಗಗ ಒಂದು ಹೆಣ್ಣು ತೆಗೆದು ಮದ್ವಿ ಮಾಡಿದ್ರು. ಹೌದು ಹೌದು ಮದ್ವಿ ಮಾಡಿದ್ರು, ವರ್ಷ ಚಂದ ಸಂಸಾರ ಮಾಡ್ತಿದ್ದ. ಹೌದು ಅಂತ ಸಮಯದೊಳಗ ಇದಿ ಕಾಡಾಟ ಚಾಲು ಆಗಿ ಏನಾಯ್ತು? ಇದ್ದಿರತಕ್ಕಂತ ಹೆಣ್ತಿ ಪುಟ್ಟದ ಬಿದ್ದು ಪ್ರಾಣ ಬಿಟ್ಲು. ಹೌದು ಪ್ರಾಣ ಬಿಟ್ಟಾಗ ಎಲ್ಲಾ ಲಿಂಗ ತಾಯಿಗೆ ಹೇಳ್ತಾನ ಕಾಶಿಬಾಯಿ. ಏನ್ ಹೇಳ್ತಾನ್ರಿಪ್ಪ? ಮಾಯಾ ಪ್ರಪಂಚ ಅನ್ನುವಂಥದ್ದು ಎಲ್ಲಾ ಸುಳ್ಳದ. ಹೌದು ನನ್ನ ಹೆಣ್ತಿ ಲಕ್ಷ್ಮೀಬಾಯಿಗೆ ಮದ್ವಿ ಆಗಿದ್ದ. ಹೌದು ನನ್ನ ಜೋಡಿ ಬಂದದ ತಪ್ಪಿಗಾಗಿ ಪ್ರಾಣ ಬಿಟ್ಟಾಳ. ನನಗ ಮತ್ತೊಂದು ಮದ್ವಿ ಮಾಡಬೇಡ ತಿಳ್ಕೊಂಡು ತಾಯಿಗೆ ಆಜ್ಞೆ ಮಾಡು. ಹೌದು ಯಲ್ಲಪ್ಪ ಮಹಾರಾಜ. ಕಾಶಿಬಾಯಿ ಹೇಳ್ತಾಳ. ಏನ್ ಹೇಳ್ತಾಳ್ರಿಪ್ಪ? ಮಗ ಸತ್ತು ಮನಿ ಮಸುಟ್ಗೆತ್ತ, ಸೊಸಿ ಸತ್ತು ಮನಿ ಸೌಭಾಗ್ಯತ್ತ. ಹೌದು ಹೌದು ಒಬ್ಬಕ್ಕೆ ಹೋದ್ರಂತ ಮತ್ತೊಬ್ಬಕ್ಕೆ ತಂದು ಮದ್ವಿ ಮಾಡ್ತೀನಿ ತಿಳ್ಕೊಂಡು ಏನು ಮಾಡಿದ್ರು? ಎಲ್ಲಾ ಲಿಂಗಗ ಹೌದು ಹೊನ್ನವನ್ನುವಂತ ಹೆಣ್ಣು ಮಗಳಿಗೆ ತೆಗೆದು 2ನೇ ಮದ್ವಿ ಮಾಡಿದ್ರು. ಹೌದು ಹೌದ್ರಿ. 2ನೇ ಮದ್ವಿ ಮಾಡಿ ವರ್ಷ ಕಳೆದಿತ್ತು. ಎಲ್ಲಾ ಲಿಂಗ ಹೌದು ಕುಸ್ತಿಗೆ ಹೋಗಿದ್ದ. ಹೌದು ಹೌದು ಕುಸ್ತಿಗೆ ಹೋಗಿ ಕುಸ್ತಿ ನಡೆದಿತ್ತು. ಕುಸ್ತಿ ಒಳಗೆ ಕೊನೆ ಕುಸ್ತಿ ಗೆದ್ದಿದ್ದ. ಹೌದು ಒಂದು ಕುಸ್ತಿ ಬಿದ್ದಿದ್ದ. ಮಿರ್ಗಿ ಗ್ರಾಮದ ಮನುಷ್ಯ ಓಡಿ ಬತ್ತ. ಹೌದು ಹೌದು ಕೇಡಗಿ ಗ್ರಾಮಕ್ಕೆ ಓಡಿ ಬಂದು ಎಲ್ಲಪ್ಪ ಆತ್ ಕೈ ಮಾಡ್ತಾನ. ಎಲ್ಲಪ್ಪ ಕೈಯಾಗ ಕಡೆ ಹಾಕೊಲಕತ್ತಾನ. ಹೌದು ಹೌದ್ರಿಪ್ಪ. ಅವ ಮಿರ್ಗಿ ಗ್ರಾಮದ ಮನುಷ್ಯ ಹೇಳ್ತಾನ. ಏನ್ ಹೇಳ್ತಾನ್ರಿ ಬಾಬಾ? ಹೊರಗಿನ ಕುಸ್ತಿ ಗೆದ್ದೆ, ಮನ್ಯಾನ ಕುಸ್ತಿ ಬಿದ್ದು ಎಲ್ಲಪ್ಪ. ಹೌದು ಹೌದು ಎಲ್ಲಾ ಲಿಂಗತ್ತಾನ. ಏನಂತಾನ್ರಿಪ್ಪ? ಅಲ್ಲೋ ಹೊರಗಿನ ಕುಸ್ತಿ ಗೆದ್ದಿ, ಮನ್ಯಾನ ಕುಸ್ತಿ ಬಿದ್ದಿ ಅಂತ ಹೇಳಾಕತ್ತಿದಿ. ಏನಾರ ನನ್ನ ಹೆಣ್ತಿ ಹೊನ್ನಿ ಗಂಡ ಹಡ್ದಾಳೇನು, ಹಿಂಗ್ಯಾಕು ವರ್ಣನೆ ಮಾಡಿ ಹೇಳಾಕತ್ತೀವಿ. ಹೌದು ಹೌದು ಹುಲಿ. ಹೌದು ಅವಾಗ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಏ ಹುಚ್ಚಪ್ಪ, ನಿನ್ನ ಹೆಣ್ತಿ ಹೊನ್ನವ ಚೊಚ್ಚಲ ಬಸರಿದ್ದಳು. ಹೌದು ಆಕೆಗೆ ಮನ್ಯಾಗ ಬಿಟ್ಟು ಕುಸ್ತಿ ಆಡಕ್ಕೆ ಬಂದಿದೆ. ಹೌದು ಆ ಕೂಸೆದಿಗೆರಿ ತನ್ನ ಪ್ರಾಣ ಬಿಟ್ಟಾಳೋ ಎಲ್ಲಪ್ಪ. ಹೌದು ಪ್ರಾಣ ಬಿಟ್ಟಾಳ. ನಡಿ ಊರಿಗೆ ಹೋಗನ ತಿಳ್ಕೊಂಡು ಎಲ್ಲಾ ಲಿಂಗ ಕರ್ಕೊಂಡು ಹೋಗ್ತಾನ. ಹೊನ್ನವ್ಗ ತಂದು ಕಟ್ಟಿಗೆ ಮೇಲೆ ಹಾಕ್ಯ.
ಹೌದು ಹೌದು ಹೊನ್ನವ್ಗ ತಂದು ಕಟ್ಟಿಗೆ ಮೇಲೆ ಹಾಕ್ಯಾರ. ಎಲ್ಲಾ ಲಿಂಗ ಹೊನ್ನವನ ಶರೀರ ಮುಂದೆ ನಿಂತು ಕಣ್ಣ ನೀರು ಸುರ್ಸುರಕ್ಕತ್ತ. ಹೌದು ದಳ ದಳ ಸುರ್ಸುರಕ್ಕತ್ತ. ಊರನ ಮಂದಿ ಅಂದ್ರು ಏನಂತಾರಿಪ್ಪ? ಆಗಿದ್ದೆಲ್ಲ ಆಗಿ ಹೋಗ್ಯದ ಎಲ್ಲಪ್ಪ. ಹೌದು. ನಿನ್ ಹೆಂಡತಿ ಶರೀರಕ್ಕೆ ಸಂಸ್ಕಾರ ಆಗ್ಬೇಕಾಗ್ಯದ, ಇದಕ್ಕ ಕಿಚ್ಚು ಕೊಡು ಅಂತ ಹೇಳಿ ಕೈಯಾಗ ಬೆಂಕಿ ಕೊಟ್ರು. ಹೌದು ಹೌದು ಎಲ್ಲಾ ಲಿಂಗ ಒಯ್ದು ಹೆಂಡತಿ ಶರೀರಕ್ಕೆ ಕಿಚ್ಚು ಕೊಟ್ಟು ಹಿಂದಕ್ಕೆ ಸರಿತಾನ. ಆ ತೊತ್ತಲ ಬಸರಿಯಾಗಿರತಕ್ಕಂತ ಹೊನ್ನವನ ಶರೀರದೊಳಗಿದ್ದಿರತಕ್ಕಂತ ಕೂಸ ಏನಾಯ್ತ್ರಿಪ್ಪ? ಸಿಡಿದು ಬಂದು ಯಲ್ಲಪ್ಪನ ಪಾದದ ಮೇಲೆ ಬಿತ್ತ. ಹೌದು ಹೌದು ಯಲ್ಲಪ್ಪನ ಪಾದದ ಮೇಲೆ ಬಿದ್ದಿರತಕ್ಕಂತ ಸಮಯದೊಳಗ ಎಲ್ಲಾ ತಿಳ್ಕೊಂಡ ಎಲ್ಲಾ ಲಿಂಗ ಏನಂತಾನ? ಇದು ಎಲ್ಲಾ ಸುಳ್ಳ. ಹೌದು ನಶ್ವರ ಶರೀರ ಒಂದಾನೊಂದು ದಿವಸ ನಾಶ ಆಗಿ ಹೋಗ್ತದ. ಹೋಗ್ತದ. ಕರೆ ನನ್ನ ಹೆಂಡತಿ ಹೊಟ್ಟೆನ ಕೂಸ್ ಹಿಡಿದು ಬಂದು ಬಿದ್ದದಲ್ಲ, ಈ ಯಾಕೆ ಬಂದು ಬಿದ್ದಿದೋ ಮಗನೇ ಅಂತ ತಿಳ್ಕೊಂಡ ಅಂಗೈಯಾಗ ಹಿಡ್ಕೊಂಡು ಕೂಸಿಗೆ ಬೆಂಕಿಯಾಗ ಹೋಗದು. ಹೌದು ಹೌದ್ರಿಪ್ಪ. ಬೆಂಕಿಯಾಗ ಹೋಗೋದು. ಹೆಂಡತಿ ಕೂಸು ಸುಟ್ಟಿರ್ತಕ್ಕಂತ ಅಂಗಾರ ಮೈ ಮೇಲೆ ಹಾಕೊಂಡು ಮೈ ಮೇಲೆ ಇದ್ದಿರತಕ್ಕಂತ ನಮ್ಮಂತ ಬಿಳಿ ಬಟ್ಟೆ ಹರಿದು ನಿಂತ. ಹೌದು. ತಾಯಿ ಕೇಳ್ತಾಳ, ಕಾಸಿಬಾಯಿ ಎಲ್ಲಪ್ಪ ಹಿಂಗ್ಯಾಕೆ ಹುಚ್ಚುಚ್ಚು ಮಾಡ್ಲಕತ್ತೀವ? ಅಂತ ಹುಚ್ಚುಚ್ಚು ಯಾಕೆ ಮಾಡ್ಲಕತ್ತಿ? ಹೌದು. ಅವಾಗ ಹೇಳ್ತಾನೆ ಎಲ್ಲಾ ಲಿಂಗ, ಏನ್ ಹೇಳ್ತಾನ್ರಿಪ್ಪ? ತಾಯಿ ಈಸ ದಿವಸ ನೀನು ಅಪ್ಪ ತಂದೆ ತಾಯಿ ಇದ್ರಿ. ಹೌದು. ಇನ್ನು ಮುಂದೆ ಜಗತ್ತೇ ನನಗೆ ತಾಯಿ ತಂದೆ ಅದು ಇವತ್ತಿನಿಂದ ಈ ಮಾಯಾ ಪ್ರಪಂಚ ಸಾಕತ್ ಹೇಳ್ದ. ಹೌದು ಹೌದು ಹುಲಿ. ಮಾಯಾ ಪ್ರಪಂಚ ಸಾಕತ್ ತಿಳ್ಕೊಂಡ ತಾಯಿ ಮಾತು ಮೀರಿ ಹೊಂಟು ನಿತ್ತ ಎಲಿಗೆ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು. ಹೌದು ಹೌದು. ಸಿದ್ಧಲಿಂಗ ಮುತ್ಯಾನ ಮಠಕ್ಕೆ ಹೋಗಿ 3 ದಿವಸ ಒಂಟಗಾಲ ಮೇಲೆ ನಿಂತ ಸಿದ್ಧಲಿಂಗ ಮುತ್ಯ ಹೊಳಿ ನೋಡ್ಲಿಲ್ಲ. ಹೌದು. ಹೊಳಿ ನೋಡದೇ ಇದ್ದಿರತಕ್ಕಂತ ಸಮಯದೊಳಗೆ ಎಲ್ಲಾ ಲಿಂಗ ಹೋಗಿ ಸಿದ್ಧಲಿಂಗ ಮುತ್ಯ ಕೇಳ್ತಾನೆಪ್ಪ, ಏನ್ ಕೇಳ್ತಾನ್ರಿಪ್ಪ? ಹೆಂಡ್ರು ಮಕ್ಕಳು ಮಾಯಾ ಪ್ರಪಂಚ ಬಿಟ್ಟು ನಾ ನಿನ್ನಲ್ಲಿಗೆ ಬಂದೇನಿ, ಹೌದು, ನನಗ ಗುರುಪದೇಶ ಕೊಡು ಅಂದ. ಹೌದು ಹೌದು. ಹಂಗ ನಿನಗ ಗುರುಪದೇಶ ಕೊಡ್ಲಕ್ ಬರಂಗಿಲ್ಲ. ಹೌದು. ಏನು ಮಾಡ್ಬೇಕು? 3 ದಿವಸ ನಿನಗ ಮಣ್ಣಾಗ ಹಾಡಿ ಮುಚ್ಚಿಡ್ತೇನೆ. 3 ದಿವಸ ಕಡೆಗೆ ಎದ್ದೆ ಅಂದ್ರೆ ನಿನಗ ಗುರುಪದೇಶ ಕೊಡ್ತೀನಿ, ಸತ್ಯಂದ್ರ ಮಣ್ಣ ಕೊಡ್ತೀನಿ ಮಗನ ಎಲ್ಲಿ ಅಂತ ಹೇಳ್ದ ಎಲ್ಲಾ. ಹೌದು ಹೌದು ಹುಲಿ. ಹೌದು ಹೌದು. ಯಾಕಾಗಲಕ್ಕ ತಿಳ್ಕೊಂಡು ಗುರುವಿನ ಮಾತು ಮೀರ್ಲಾರ್ದೆ ಏನ್ ಮಾಡ್ತಾರಿಪ್ಪ? ಹಡ್ರಿತಕ್ಕಂತ ಕುಣಿ ಒಳಗ ಎಲ್ಲಾ ಲಿಂಗ ಹೋಗಿ 3 ದಿವಸ ಕೂತ. ಹೌದು. ನಿಮ್ಮಂತವ್ರು ನಮ್ಮಂತವ್ರು ಹತ್ತಾರ ಮಗ ಎಲ್ಲೇ 3 ದಿವಸ ಮಣ್ಣಾಗ ಕೂತಾನ. ಈ ಚಿಂತ್ಯಾಗ ಸತ್ತು ಹೋಗ್ಯಾನಂದ್ರು. ಹೌದು. ಸಿದ್ಧಲಿಂಗ ಮುತ್ಯ ಕೆದರ್ ನೋಡ್ತಾನೆ, ಎಲ್ಲಪ್ಪ ಕಣ್ಣು ಮುಚ್ಚಿ ಕೂತಿದ್ದ. ಹೌದು ಹೌದ್ರಿಪ್ಪ. ಇದೇ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಕಕ್ಕಳ ಮೇಲೆ ಒಳಗೆ ಶ್ರುತಿ ಸಾರ್ತದ. ಏನತ್ತ? ತಂದೆ ಲಚ್ಚಪ್ಪ, ತಾಯಿ ನಾಗಮ್ಮ, ಹುಟ್ಟಿದ್ದ ಪಾಂಚಾಳ ಬಡಿಗೌಡ್ರ ಕುಲದೊಳಗೆ ಸಿದ್ಧಲಿಂಗ ಮುತ್ಯ. ಹೌದು ಹೌದ್ರಿಪ್ಪ. ಇದೇ ಅಮೋಘ ಸಿದ್ಧ ಮುತ್ಯನ ವರವಿನ ಕಂದ. ಹೌದು. ಆ ಎಲ್ಲಾ ಲಿಂಗಿಗೆ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಮಗನ ಹೆಂಡ್ರು ಮಕ್ಕಳು ಮಾಯಾ ಪ್ರಪಂಚದ ನಿದ್ದೆ ಹೆಚ್ಚಾದ ನನಗೆ. ಹೌದು. ಆ ನಿದ್ದೆಂದ ಎದ್ದು ಬಾತ ಅಂತ ಹೇಳಿ ತಲೆ ಮೇಲೆ ಹಸ್ತ ಇಟ್ಟ. ಎಲ್ಲಾ ಲಿಂಗ ಕಣ್ಣು ತೆರೆದ. ಕಣ್ಣು ತೆರೆದಾಗ ಗುರುಪದೇಶ ಹಿಡಿ ಅಂತ ಹೇಳಿ ಸಿದ್ಧಲಿಂಗ ಕೊಟ್ಟ. ಹೌದು. ಆ ಗುರುವಿನಲ್ಲಿದ್ದಿರತಕ್ಕಂತ ಗುರುಪದೇಶ ಇಸ್ಕೊಂಡ ಮಗನ ಬಲಿ ಇನ್ನ ಬುದ್ಧಿ ಬಲ್ತದಿಲ್ಲ ತಿಳ್ಕೊಂಡು ವಿಚಾರ ಮಾಡ್ಬೇಕಂತ ಹೇಳಿ ಸಿದ್ಧಲಿಂಗ ತಾನ ಏನಂತಾನ್ರಿಪ್ಪ? ಮಗನ ನೀ 3 ದಿವಸ ಮಣ್ಣಾಗ ಕೂತಿದೆ. ಹೌದು. ನಿನ್ನ ಚಿಂತ್ಯಾಗ ಅನ್ನ ಹಾಕಿಲ್ಲ, ಮುಕ್ಕು ನೀರ್ ಹಾಕಿ ಬಾಯಾಗ ಮುಕ್ಕುಳಿಸಿಲ್ಲ, ನನ್ನ ಹೊಟ್ಟೆ ಬೇರೆ ಹಸ್ತದ. ಹೌದು ಹೌದು. ಸೇಡ್ಜಿ ಅಂಗಡಿಗೆ ಹೋಗಿ ಅಕ್ಕಿ ತಗೊಂಡು ಬಾ ತಿಳ್ಕೊಂಡು 2 ರೂಪಾಯಿ ಕೊಟ್ಟ. ಹೌದು ಹೌದ್ರಿಪ್ಪ. ಸಿದ್ಧಲಿಂಗ ಕೊಟ್ಟ. ಎಲ್ಲಾ ಲಿಂಗ ಸೇಡ್ಜಿ ಅಂಗಡಿಗೆ ಹೋಗಿ ಸೇಡ್ಜಿ ಅಂಗಡಿ ಮುಂದೆ ನಿತ್ತು ನೋಡ್ತಾನ. ಸೇಡ್ಜಿ ಅಂಗಡಿ ಬಾಗಿಲು ಹಾಕಿತ್ತು. ಹೌದು. ಏನು ಮಾಡ್ತಾನ? ಸೇಡ್ಜಿ ಅಂಗಡಿ ಬಾಗಿಲು ಹಾಕಿತ್ತು. ಬಾಗಿಲು ಹಾಕಿರ್ತಕ್ಕಂತ ಸಮಯದೊಳಗ ಹೌದು ಗುರು ಕಾಡಬಾರ್ದ ಕಾಡಕತ್ತಾನ, ಬೇಡಬಾರ್ದು ಬೇಡಕತ್ತಾನ, ಮನಸ್ಸು ಪರೀಕ್ಷೆ ಮಾಡಕತ್ತಾನ ತಿಳ್ಕೊಂಡು. ಹೌದು ಹೌದು. ಆ ಸೇಡ್ಜಿ ಅಂಗಡಿ ಬಿಟ್ಟು ಹೊಳೆ ಮಠಕ್ಕೆ ಬರ್ತಿದ್ದ. ಆ ಮಠದ ಮಗ್ಲು ಒಂದು ರೈಲ್ವೆದ ಹಳಿ ಅದ, ನೀವೆಲ್ಲಾರು ನೋಡಿ. ಹೌದು. ರೈಲ್ವೆದ ಹಳಿ ಬಲ್ಲಿ ಬಂದ. ರೈಲ್ವೆಗ್ ಸಿಕ್ ಒಂದು ನಾಯಿ ಸತ್ತು 4 ದಿವಸಕ್ಕೆ ಕಳೆದ. ಹೌದು ಹೌದು. 4 ದಿವಸಕ್ಕೆ ಕಳೆದಾದ. ನಾಯಿ ಸತ್ತು, ನಾಯಿ ಹೊಟ್ಟಾಗ ಹುಳ ಬಿದ್ದ. ಹೌದು ಹೌದ್ರಿಪ್ಪ. ಎಲ್ಲಾ ಲಿಂಗ ಅಂದ, ಏನಂದ? ಸೇಡ್ಜಿ ಅಂಗಡಿ ಅಲ್ಲಿ ಮುಚ್ಚದ, ಹೌದು, ನಾಯಿ ಹೊಟ್ಟಾಗ ತೆರೆದದ ಅಂತ. ಹೌದು ಹೌದ್ರಿಪ್ಪ. ನಾಯಿ ಹೊಟ್ಟಾಗ ತೆರೆದ ತಿಳ್ಕೊಂಡು ಆ ಸತ್ತ ನಾಯಿ ಶರೀರದೊಳಗಿದ್ದಿರತಕ್ಕಂತ ಹುಳ ಎಲ್ಲ ಜೋಳಿಗೆಗೆ ಹಾಯ್ಕೊಂಡು ಹೌದು ತನ್ನ ಗುರುವಿಗೆ ಬಂದು ಎಡಿ ಮಾಡಿ ಉಣಿಸಿರತಕ್ಕಂತ ಕೀರ್ತಿ. ಇದು ಯಾಕಂತ ಕೇಳಿದ್ರ, ಇದು ಸಾಧು ಸಂತರ ನಾಡೈತಿ. ಅಂತ ಸಂಸ್ಕಾರ ಸಂಸ್ಕೃತಿ ಹೊಂದಿರತಕ್ಕಂತ ನಾಡ. ಇಂತ ನಿಮ್ಮ ಮೈ ಮೇಲ ಈ ಕಾವಿ ಬಟ್ಟೆ ಹಾಕೊಂಡು ಹಿಂಗ್ ಮಾತಾಡ್ತೀರಿ ನೋಡು. ಹೌದು. ಇದು ಮಾತಾಡಬೇಡ್ರಿಪ್ಪ ಪುಣ್ಯಾತ್ಮರೇ. ಬಾಳ ನೀವು ಪುಡಾರಿಗಳಾಗ್ಲಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂತ ಮೆಸೇಜ್ ಕೊಟ್ಟು ಇನ್ನೊಂದು ಏನ್ರಿಪ್ಪ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವ್ರು ಪಾಂಡವರು ಧರ್ಮವಂತರು ಅಥವಾ ಕೌರವರು ಧರ್ಮವಂತರು ಅಂತಕ್ಕಂತ ಮಾತನ್ನ ಹೌದು ನಮ್ಮ ಜೊತೆಯಲ್ಲಿದ್ದಿರತಕ್ಕಂತ ಕಲಾವಿದ್ರು ಕೇಳ್ಯಾರ. ಹೌದು. ಆ ದೈವಕ್ಕ ಹೇಳ್ರಪ್ಪ 4 ಮಾತಂದ್ರೆ ಹೇಳ್ತೀವೋ, ಇಲ್ಲ ಮತ್ತೆ ಮುಂದಿನ ಸಂಧಿಗೆ ಹೇಳ್ರತ್ತಂದ್ರ ನಮಗೇನ್ ಅನುಮತಿ ಇಲ್ಲ ಅನ್ನತಕ್ಕಂತ ಮಾತನ್ನ
ಮುಂದಿನ ಸಂಧಿಗೆ ಹೇಳ್ತೀವಿ ಅನ್ನತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿ ನಮಗೆ ಇಂದಿನ ದಿನಮಾನದಲ್ಲಿ ಪಾಂಡವರು ಧರ್ಮವಂತರಾಗಿ 18 ದಿನಗಳು ಆಗಿರತಕ್ಕಂತ ಕುರುಕ್ಷೇತ್ರ ಯುದ್ಧದೊಳಗೆ ಜಯಶಾಲಿ ಆಗಿರೋ ತಿಳ್ಕೊಂಡು ಹೌದು ಆ ಮಾತನ್ನ ಹೇಳಿ ಮುಂದಿನ ಪಳಕ್ಕೆ ಕೌರವರ ವಿಷಯ ನಮ್ ಸರ್ ಮಾತಾಡ್ತಾರಂತಕ್ಕಂಥ ಮಾತನ್ನ ಹೇಳಿ ಈಗ 4 ನುಡಿ ಚಾಲಂದ ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂಥ ಕಲಾ ತಂಡಕ್ಕೆ ಚಾನ್ಸ್ ಹೋಗ್ತದೆ. ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ತಗೊಂಡು ಶಿವಕ್ಕೆ ಮತ್ತೊಮ್ಮನೆ ಹೌದು ಹೌದು